guys, welcome back to my YouTube channel guys. ಅರೆರೆ ಅವಳ ನಗುವ ನೋಡಿ ಮರೆತೆ ಜಗವ. ಇವತ್ತಿಂದು ಬ್ಲಾಗ್ ಬಂದು ಇಟ್ಸ್ ಅ ಸ್ಪೆಷಲ್ ಒಂದು ಟಾಪಿಕ್ ಬಗ್ಗೆ ನಿಮ್ಗೆ ಹೇಳಕ್ಕೆ ಬಂದಿದ್ದೀನಿ. ಅದು ಯಾವ ಟಾಪಿಕ್ ಅಂತ ಹೇಳಿ ಆಲ್ರೆಡಿ ನೀವು ತಮ್ಮನೇಲಲ್ಲಿ ನೋಡಿರ್ತೀರಾ. ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀರಾ ಅಂದರೆ ದಿಸ್ ಇಸ್ ದಿ ಮೇನ್ ಥಿಂಗ್. ಇವಾಗ ನಾನು ಸ್ಟಾರ್ಟ್ ಮಾಡ್ತೀನಿ. ನಾನು ಯಾವಾಗಿಂದ ಸ್ಟಾರ್ಟ್ ಮಾಡಿದೆ ಯೂಟ್ಯೂಬ್, ಅಥವಾ ನಂಗೆ ಪೇಮೆಂಟ್ ಮೆಥಡ್ ಇನ್ನೂ ಪೇಮೆಂಟ್ ಬಂದಿದೆಯಾ, ಅಥವಾ ಹೌ ಇಟ್ಸ್ ಗೋಯಿಂಗ್ ಆನ್, ಇದಕ್ಕೆ ರೂಲ್ಸ್ ಏನು ಎಲ್ಲದೂ ನಾನು ತಿಳಿಸ್ಕೊಡ್ತೀನಿ ಈ ಬ್ಲಾಗಲ್ಲಿ. ಎಸ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಇಟ್ಸ್ ಆಲ್ಮೋಸ್ಟ್ 2 ಇಯರ್ಸ್ ಆಯಿತು. ನನಗೆ ಫಸ್ಟಿಂದನೂ ಗೈಸ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಂತಿತ್ತು. ಬಟ್ ನಾನು ಯಾವತ್ತೂ ಥಿಂಕ್ ಮಾಡ್ತಿದ್ದೆ ಏನಂತ ಹೇಳಿ ಅಂದರೆ, ನಂಗೆ ಪ್ರಾಪರ್ ಕ್ಯಾಮ್ರಾ ಬೇಕು, ಪ್ರಾಪರ್ ಮೊಬೈಲ್ ಬೇಕು ಫಾರ್ ಶೂಟಿಂಗ್ ಆ್ಯಂಡ್ ಆಲ್. ಬಟ್ ಇದೆಲ್ಲ ಫಾಲ್ಸ್ ಥಿಂಕಿಂಗ್ ನಿಮ್ಮದೆಲ್ಲ. ಯಾಕಂದರೆ ನೀವು ಹೇಗೆ ಇದ್ದರೂ ಲೈಕ್ ವ್ಲಾಗ್ ಸ್ಟಾರ್ಟ್ ಮಾಡ್ಬೋದು. ದ ಕಂಟೆಂಟ್ ನೀವು ಏನು ಮಾಡಬೇಕಂದ್ರೆ ದಿನ ಹಾಕಬೇಕು. ಸ್ಪೆಷಲಿ ಇವತ್ತು ಹಾಕಿದ್ದೀರಾ, ಇವತ್ತು ಅಪ್ಲೋಡ್ ಮಾಡಿದ್ದೀರಾ, ಇನ್ನು 1 ಮಂತ್ ನೀವು ಬಿಡ್ತಾ ಇದ್ದೀರಾ ಅಂದರೆ ಇಟ್ ಡಸಂಟ್ ವರ್ಕ್. ಯಾಕಂದರೆ ಇವತ್ತು ಹಾಕಿದ್ದೀನಿ ಓಕೆ ಪೋಸ್ಟ್, ಇನ್ನು 1 ಮಂತ್ ಬಿಟ್ಟು ಇನ್ನೊಂದು ಪೋಸ್ಟ್ ಹಾಕ್ತಾ ಇದ್ದೀನಿ, ಇನ್ನು 1 ಮಂತ್ ಬಿಟ್ಟು ಇನ್ನೊಂದು ರೀಲ್ ಹಾಕ್ತಾ ಇದ್ದೀನಿ ಅಂದರೆ ಅಷ್ಟು ನನ್ನ ಆಡಿಯನ್ಸಿಗೆ ರೀಚ್ ಆಗಲ್ಲ. ಓಕೆ, ದಿಸ್ ಈಸ್ ದಿ ಮೇನ್ ಥಿಂಗ್. ನಾನು ಸ್ಟಾರ್ಟ್ ಮಾಡಿದಾಗ 2 ಇಯರ್ಸ್ ಹಿಂದೆ ನಾನು ಸ್ಟಾರ್ಟ್ ಮಾಡಿದ್ದು. ಯಾವಾಗ ನಾನು MCA ಲಾಸ್ಟ್ ಇಯರ್ ಇದ್ದೆ ಅನಿಸುತ್ತೆ. ಅವಾಗ ನಾನು ಅಷ್ಟು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ಜಸ್ಟ್ ನನಗೆ ಸ್ಟಾರ್ಟ್ ಮಾಡಬೇಕಂತಿತ್ತು. ಸೊ ಐ ಸ್ಟಾರ್ಟೆಡ್. ಓಕೆ, ಅವಾಗ ನಿಧಾನ ನಿಮ್ಗೆ ಏನು ಗೊತ್ತಾ, ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಂದ್ರೆ ಯು ಶುಡ್ ಹ್ಯಾವ್ ಸಮ್ ಪೇಷನ್ಸ್, ಫುಲ್ ಪೇಷನ್ಸ್ ಇರಬೇಕು. ಯಾಕಂದರೆ ನೀವು ವೇಟ್ ಮಾಡಬೇಕು. ಸಡನ್ನಾಗಿ ಎಲ್ಲಿಂದನೋ ನಿಮಗೆ ದುಡ್ಡು ಬಂದುಬಿಡಲ್ಲ. ಸಡನ್ನಾಗಿ ಏನೂ ನಿಮಗೆ ಅಚೀವ್ ಮಾಡೋಕ್ಕಾಗಲ್ಲ. ಈಗೆಲ್ಲರೂ ಯಾರ್ಯಾರು ಫೇಮಸ್ ಇದ್ದಾರೆ ಅವರೆಲ್ಲರೂ ಸ್ಕ್ರ್ಯಾಚಿಂದನೇ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಯು ಶುಡ್ ಹ್ಯಾವ್ ಸಮ್ ಪೇಷನ್ಸ್. ಫಸ್ಟು ನೀವೇನು ಥಿಂಕ್ ಮಾಡಬೇಕು ಅಂದರೆ, ನೀವು ಯಾವ್ಯಾವ್ದ್ರ ಮೇಲೆ ಫೋಕಸ್ ಇದೆ ನಿಮಗೆ. ಫಾರ್ ಎಕ್ಸಾಂಪಲ್, ಈಗ ನಾನು ಏನು ಕಾಂಟೆಂಟ್ ಮಾಡ್ತೀನಿ ಅಂದರೆ ಡೈಲಿ ವ್ಲಾಗ್ಸ್, ಮೇಕಪ್ ರೂಟೀನ್, ಮೇಕಪ್ ಆ್ಯಂಡ್ ನಾನೇನೋ ಟ್ರಿಪ್ಪಿಗೆ ಹೋದಾಗ ವ್ಲಾಗ್ ಮಾಡ್ತೀನಿ. ದಿಸ್ ಈಸ್ ಅಂದರೆ ನಾನು ಈ ಥರ ವ್ಲಾಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಆ್ಯಸ್ ಯೂಟ್ಯೂಬಿಂದ ಅಷ್ಟೇ ಹೇಳ್ತೀನಿ ನಾನು ಇವಾಗ. ಫಾರ್ ಇನ್ಸ್ಟಾಗ್ರಾಮ್ ಬೇಕಿದ್ದರೆ ಇನ್ನೊಂದು ವ್ಲಾಗಲ್ಲಿ ಕ್ಯಾಚ್ ಮಾಡ್ತೀನಿ. ಸೊ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಇಟ್ಸ್ 2 ಇಯರ್ಸ್ ಆಯಿತು. ಓಕೆ, ಈಗ 2025 ಅಂದರೆ ನಾನು ಸ್ಟಾರ್ಟ್ ಮಾಡಿದ್ದು 2023ದಲ್ಲಿ. ಓಕೆ, ನಾನು ಅಷ್ಟು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ನಂಗೆ ಅದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಬಿಕಾಸ್ ಐ ವಾಸ್ ಯೂಸಿಂಗ್ ಓನ್ಲಿ ಯೂಟ್ಯೂಬ್ ಅಷ್ಟೇ ಇದೆ ಅಂತ ಹೇಳಿ. ಆ್ಯಂಡ್ ಯು ಮಸ್ಟ್ ಡೌನ್ಲೋಡ್, ಯಾರ್ಯಾರು ಕ್ರಿಯೇಟ್ ಮಾಡ್ತೀರಲ್ವ, ದಿಸ್ ವಿಲ್ ಬಿ ಯೂಸ್ಫುಲ್ ಫಾರ್ ದೆಮ್. ಯೂಟ್ಯೂಬ್ ಸ್ಟುಡಿಯೋ ಅಂತ ಇರುತ್ತೆ. ಯೂಟ್ಯೂಬ್ ಸ್ಟುಡಿಯೋದಲ್ಲಿ ನಾನು ಸ್ವಲ್ಪ ಫ್ಲಕ್ಚುಯೇಟ್ ಆಗ್ತಾ ಇರ್ತೀನಿ. ಬಿಕಾಸ್ ಈ ಕೈಯಲ್ಲಿ ಇಟ್ಕೊಂಡಿದ್ದೀನಿ, ಇದು ಬಂದರೆ ಇಲ್ಲಿ ಇಟ್ಕೊಂಡಿದ್ದೀನಿ. ಸ್ಟ್ಯಾಂಡಿಂಗ್ ಕ್ಯಾಮ್ರಾ ಈಗ ಆಲ್ರೆಡಿ ಮುರಿದೋಗಿದೆ. ಐ ಟ್ರೈಡ್ ಮೈ ಬೆಸ್ಟ್. ಓಕೆ ಗೈಸ್, ಫ್ಲಕ್ಚುಯೇಟ್ ಆಗೋದು ಬೇಡ. ಓಕೆ, ಏನು ಹೇಳ್ತಿದ್ದೆ, ಐ ಫಾರ್ಗಾಟ್. ಓಕೆ, 2 ಇಯರ್ಸ್ ಹಿಂದೆ ನಾನು ಸ್ಟಾರ್ಟ್ ಮಾಡಿರೋದು. ಆವಾಗ ಐ ಫಾರ್ಗಾಟ್. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. 2 ಇಯರ್ಸ್ ಹಿಂದೆ ನಾನು ಸ್ಟಾರ್ಟ್ ಮಾಡಿದ್ದು ಯೂಟ್ಯೂಬ್ ಬಂದು. ಅವಾಗಷ್ಟು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ ಗೈಸ್. ಆಮೇಲೆ ಸೊ ನೀವು ಯಾವತ್ತೂ ಗ್ರೋ ಆಗಬೇಕು ಇನ್ ದಿ ಫೀಲ್ಡ್ ಆಫ್ ಅಂದರೆ ಸೋಷಲ್ ಮೀಡಿಯಾ ಅಂತ ಹೇಳಿದ್ರೆ ನೀವು ದಿನ ಅಪ್ಲೋಡ್ ಮಾಡಬೇಕು. ದಿನ ಆಗಿಲ್ಲ ಅಂದರೂ ವೀಕ್ಲಿ 3 ಟೈಮ್ಸ್ ಯು ಮಸ್ಟ್ ಅಪ್ಲೋಡ್. ನಾನು ಅದನ್ನು ಎಲ್ಲರಿಗೂ ಹಾಕೋಕ್ಕಾಗಲ್ಲ. ಆ್ಯಸ್ ಅ ಹ್ಯೂಮನ್ಸ್ ನಾವು ಅದೊಂದೇ ಮಾಡ್ತಾ ಇರಲ್ಲ. ಯಾರ್ಯಾರು ಈಗ ಕಾಂಟೆಂಟ್ ಕ್ರಿಯೇಷನ್ನೇ ಅವರ ಪರ್ಸ್ನಲ್ ಅಂದರೆ ವರ್ಕನ್ನು ಬಿಟ್ಟು ಅದನ್ನು ತೊಗೊಂಡಿರ್ತಾರೆ ಆ್ಯಸ್ ಅ ಪ್ಯಾಷನ್, ಅವ್ರಿಗೆ ಓಕೆ. ಬಟ್ ನಾವೆಲ್ಲ ಕೆಲಸಕ್ಕೆ ಹೋಗಿ ಬರ್ತೀವಿ. ಸೊ ಅದನ್ನೇ ಶೂಟ್ ಮಾಡೋಕ್ಕೆ ಟ್ರೈ ಮಾಡಿ. ವಾಟ್ ಎವರ್ ಯು ಆರ್ ಆ್ಯಂಡ್ ವೇರ್ ಯು ಆರ್ ಅಲ್ಲಿಂದನೇ ಸ್ಟಾರ್ಟ್ ಮಾಡಿ. ಆಮೇಲೆ ಈ ಕಾಂಟೆಂಟ್ ಕ್ರಿಯೇಷನಿಗೆ ಸ್ಪೆಷಲ್ ಮೊಬೈಲ್, ನನಗೆ ಐಫೋನೇ ಬೇಕು, ಕ್ಯಾಮ್ರಾ ಬೇಕು, ಈ ಥರ ಏನೂ ಇಲ್ಲ ಗೈಸ್. ನಿಮ್ದು ಯಾವ ಮೊಬೈಲ್ ಇದೆ, ಆ್ಯಂಡ್ರಾಯ್ಡ್ ಇದೆಯಾ, ಆ್ಯಂಡ್ರಾಯ್ಡಿಂದ ಸ್ಟಾರ್ಟ್ ಮಾಡಿ. ದಿಸ್ ಆಲ್ ಆರ್ ವೆರಿ ಬೇಸಿಕ್. ಓಕೆ, ನೆಕ್ಸ್ಟು ಇವಾಗ ಏನು ಮಾಡ್ತೀರೋ ಯೂಟ್ಯೂಬ್ ಸ್ಟುಡಿಯೋ. ಎಸ್, ಯೂಟ್ಯೂಬ್ ಸ್ಟುಡಿಯೋದಲ್ಲಿ ನಿಮಗೆ ಮನಿ ಪೇಮೆಂಟ್ ಅಂತ ಇರುತ್ತೆ. ಮನಿ ಪೇಮೆಂಟ್ ಯಾವಾಗ ಓಪನ್ ಆಗುತ್ತೆ ಅಂದರೆ ನಿಮಗೆ 3 ಮಿಲಿಯನ್ ವ್ಯೂಸ್ ರೀಚ್ ಆಗಬೇಕು ಮತ್ತು ಶಾರ್ಟ್ಸ್ ಕೂಡ ವ್ಯೂಸ್ ಆಗಬೇಕು. ಅದಾದರೆ ಮಾತ್ರ ನಿಮಗೆ ಪೇಮೆಂಟ್ ಮೆಥಡ್ ಓಪನ್ ಆಗುತ್ತೆ. ನನಗೂ ಇನ್ನೂ ಪೇಮೆಂಟ್ ಮೆಥಡ್ ಓಪನ್ ಆಗಿಲ್ಲ. ಆ್ಯಸ್ ಐ ಆಮ್ ಹ್ಯಾವಿಂಗ್ 928 ಸಬ್ಸ್ಕ್ರೈಬರ್ಸ್ ಇನ್ ಯೂಟ್ಯೂಬ್. ಅದಕ್ಕೆ ನಿಮಗೆ 1000 ಅಬೋವ್ ಹೋಗಬೇಕು. ಹಾಗೆ ವ್ಯೂಸ್ ಕೂಡ ಜಾಸ್ತಿ ಆಗಬೇಕು. ದಿಸ್ ಈಸ್ ಮಸ್ಟ್.
ನಿಮ್ಮದು ಒಂದು ಶಾರ್ಟ್ಸ್ ಕೂಡ ವೈರಲ್ ಆಗಿ ಹೋಗಿ 3 ಮಿಲಿಯನ್ ರೀಚ್ ಆದರೂ ನಿಮಗೆ ಮಾನಿಟರೈಸೇಷನ್ ಓಪನ್ ಆಗುತ್ತೆ. ಇದು ಯೂಟ್ಯೂಬ್ ಬಗ್ಗೆ. ಎಸ್, ನೆಕ್ಸ್ಟ್ ಇದೆಲ್ಲ ಪೇಮೆಂಟ್ ಬಗ್ಗೆ. ಆಮೇಲೆ ನಿಮ್ಗೆ ಯೂಟ್ಯೂಬಿಗೆ ಏನೇನು ಟೂಲ್ಸ್ ಬೇಕಾಗುತ್ತೆ ಅಂದರೆ ನನಗೆ ಶೂಟ್ ಮಾಡೋಕ್ಕೆ ನಾನು ಏನೇನು ಟೂಲ್ಸ್ ಯೂಸ್ ಮಾಡ್ತೀನಿ ಅಂತ ಹೇಳಿ. ನಾರ್ಮಲಿ ಐ ವಾಸ್ ಯೂಸಿಂಗ್ ದಿಸ್ ಟ್ರೈಪಾಡ್, ಇಲ್ಲೇ ಇದೆ, ನಿಮಗೆ ತೋರಿಸ್ಬಿಡ್ತೀನಿ. ಎಸ್, ದಿಸ್ ಈಸ್ ಇಟ್. ನಾನು ಇದನ್ನೇ ಯೂಸ್ ಮಾಡ್ತಿದ್ದಿದ್ದು. ಇದು ನನಗೆ ಕಾಸ್ಟ್ ಬಂದು ಅರೌಂಡ್ 200 ಸಮಥಿಂಗ್ ಆಯ್ತೇನೋ. ನಿಮಗೆ ಲಿಂಕ್ ಬೇಕಿದ್ರೆ ಕಾಮೆಂಟ್ ಹಾಕಿ, ಲಿಂಕ್ ಕಳಿಸ್ಕೊಡ್ತೀನಿ. ಅಷ್ಟೇ ನಾನು ಇನ್ವೆಸ್ಟ್ ಮಾಡಿದ್ದು ಅದೊಂದು. ಆಮೇಲೆ ಲೈಟಿಂಗ್, ಸ್ಮಾಲ್ ಲೈಟಿಂಗ್ ಒಂದು ಆರ್ಡ್ರ್ ಮಾಡಿದ್ದೆ. ಅದೆರಡೇ ನಾನು ಆರ್ಡರ್ ಮಾಡಿದ್ದು ಅನಿಸುತ್ತೆ. ಏನು ಗೊತ್ತಾ, ನೀವು ಜಾಸ್ತಿ ಇನ್ವೆಸ್ಟ್ ಮಾಡಿಬಿಡಿ. ದೋಸ್ ಆರ್ ಇನ್ ಇನಿಷಿಯಲ್ ಸ್ಟೇಜ್ ಅಲ್ವಾ, ಅವರೆಲ್ಲ ಇದಕ್ಕೆಲ್ಲ ಇನ್ವೆಸ್ಟೇ ಮಾಡೋಕ್ಕೆ ಹೋಗಬೇಡಿ. ಟೇಕ್ ಯುವರ್ ಮೊಬೈಲ್ ಆ್ಯಂಡ್ ವ್ಲಾಗ್ ಇಟ್. ಏನು ಮಾಡ್ತೀರಾ ಸಿಂಪಲಾಗಿ, ಈಗ ನನಗೆ ಏನು ವ್ಲಾಗ್ ಮಾಡಬೇಕಂತಲೇ ಗೊತ್ತಿಲ್ಲ, ನನಗೆ ಏನು ಕಂಟೆಂಟ್ ಅಂತಲೇ ಗೊತ್ತಿಲ್ಲ, ಬಟ್ ಐ ಹ್ಯಾವ್ ದಿ ಕಾನ್ಫಿಡೆನ್ಸ್. ಎಸ್, ಯು ಮಸ್ಟ್ ಹ್ಯಾವ್ ದಿ ಕಾನ್ಫಿಡೆನ್ಸ್ ಅಷ್ಟೇ. ಏನು ಮಾಡ್ತೀರಾ, ಮೊಬೈಲ್ ತೊಗೊಳ್ಳಿ, ಹೌ ಮೈ ಜರ್ನಿ, ನಿಮ್ಮ ಜರ್ನಿ ಬಗ್ಗೆ ಹೇಳೋಕ್ಕೆ ಸ್ಟಾರ್ಟ್ ಮಾಡಿ. ಇಟ್ಸ್ ವೆರಿ ಗುಡ್. ಅಂದರೆ ಫಸ್ಟು ಇಂಟ್ರೋ ಸ್ಟಾರ್ಟ್ ಮಾಡ್ತೀರಾ. ಎಸ್, ಲೇಟರ್ ಆನ್ ನೀವೆಲ್ಲ ವೀಡಿಯೋಸ್ ಎಲ್ಲ ನೋಡ್ತೀರಾ, ಕಾಂಟೆಂಟ್ಗೆ ನಿಮ್ಗೊಂದು ಐಡಿಯಾ ಸಿಗುತ್ತೆ. ದೆನ್ ಯು ಸ್ಟಾರ್ಟ್ ಇಟ್. ಓಕೆ, ಯಾಕೆ ಗೊತ್ತಾ, ಯಾರು ಫಸ್ಟಿಂದನೇ ಎಲ್ಲ ಅಚೀವ್ ಮಾಡಿಬಿಡಲ್ಲ. ಆ್ಯಂಡ್ ಯು ಡೋಂಟ್ ಫೋರ್ಸ್ ಯುವರ್ ಪೇರೆಂಟ್ಸ್ ಟು ನನಗಿದು ಬೇಕು, ನನಗಿದೆ ಕ್ಯಾಮ್ರಾ ಬೇಕು. ಡೋಂಟ್ ಫೋರ್ಸ್ ಲೈಕ್ ದ್ಯಾಟ್. ಇವಾಗ ನಾನು ಫಸ್ಟ್ ವ್ಲಾಗ್ ಮಾಡಬೇಕಾದ್ರೆ iPhone 11 ಇತ್ತು ನನ್ನ ಹತ್ರ. ಸೊ ಆ್ಯಸ್ ನಾನು ಸ್ಟಾರ್ಟ್ ಮಾಡಿದ್ದೆ 2 years ಬ್ಯಾಕ್ ಅಲ್ವಾ. ಸೊ ಐಫೋನ್ ಇತ್ತು, ಐ ಸ್ಟಾರ್ಟೆಡ್. ಅಂದರೆ ಅದರ ಸ್ಟೋರೇಜ್ ನನಗೆ ಸಾಕಾಗ್ತಿರ್ಲಿಲ್ಲ. ಸ್ಟಿಲ್ ನಾನು ಸ್ಟ್ರಗಲ್ ಮಾಡ್ತಾಯಿದ್ದೀನಿ ಸ್ಟೋರೇಜ್ಗೆ, ಬಟ್ ಸ್ಟಿಲ್ ಐ ಆಮ್ ಬ್ಲಾಗಿಂಗ್ ನೋಡಿ. ಸೊ ದೀಸ್ ಆರ್ ದಿ ಏನಾದರೂ ಒಂದು ಇದ್ದೇ ಇರುತ್ತೆ. ಸೊ ಯು ಡೋಂಟ್ ಗಿವ್ ಎನಿ ಎಕ್ಸ್ಕ್ಯೂಸ್ ಫಾರ್ ದ್ಯಾಟ್. ಇವಾಗ ನೋಡಿ, ನಾನು ಎಕ್ಸ್ಕ್ಯೂಸ್ ಕೊಡ್ಬೋದಿತ್ತು, ಇದು ಮುರಿದೋಗಿದೆ, ನನಗೆ ವ್ಲಾಗ್ ಮಾಡೋಕ್ಕಾಗಲ್ಲ, ಐ ಕ್ಯಾನ್ ಟೇಕ್ ದಿ ರೆಸ್ಟ್ ಅಂತ ಹೇಳಿ. ಬಟ್ ಡೋಂಟ್ ಡೂ ದ್ಯಾಟ್. ಯಾವಾಗ ಪಾಸ್ ತೊಗೊತೀರೋ ನಿಮ್ಮ ಸಬ್ಸ್ಕ್ರೈಬರ್ಸ್ನ ಕಳ್ಕೊತೀರಾ. ಇನಿಷಿಯಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ತುಂಬ ದಿನ ವ್ಲಾಗ್ ಹಾಕಿಲ್ಲ ಅಂತ ಹೇಳಿದ್ರೆ, ಯಾಕಂದರೆ ತುಂಬ ಈ ಕಾಂಪಿಟೇಷನ್ ಇದೆ ಸೋಷಿಯಲ್ ಮೀಡಿಯಾದಲ್ಲಿ, ಎಲ್ಲರೂ ವ್ಲಾಗಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇವೆಂಚುಲಿ ಅವ್ರ ಕಡೆ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಬೇರೆ ವ್ಲಾಗ್ಸನ್ನು ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ ಥರ. ಸೊ ಈಗ ಫನ್ನಿ ವ್ಲಾಗ್ಸ್ ಆ್ಯಂಡ್ ಫುಡ್ ವ್ಲಾಗ್ಸ್ ಈ ಥರ ಎಲ್ಲ ಏನು ಬೇಕಿದ್ರೂ ನೀವು ಮಾಡ್ಬೋದು. ಆ್ಯಕ್ಚುಲಿ ನಿಮ್ಗೆ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇದೆ ಆ ಥರ ಮಾಡಿ. ಆದರೆ ದಿನ ಅಪ್ಡೇಟ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಯಾವಾಗ ನೀವು ದಿನ ಅಪ್ಡೇಟ್ ಮಾಡ್ತೀರೋ ನಿಮ್ಮ ಸ್ಕೇಲ್ ಕೂಡ ಹಾಗೆ ಹೋಗುತ್ತೆ. ನಾನು ಇವಾಗ ಟ್ರೈ ಮಾಡ್ತಾ ಇದ್ದೀನಿ. ಸೊ ಇವೆಂಚುವಲಿ ನಾನು ಯಾವತ್ತೂ ವರ್ಕ್ ನನಗೆ 9 to 5 ಇರೋದ್ರಿಂದ ಐ ಕಾಂಟ್ ಫೋಕಸ್. ಅಂದರೆ ದಿನ ನನಗೆ ಮೊಬೈಲ್ ನೋಡೋಕ್ಕಾಗಲ್ಲ ಅಥವಾ ಕಾಂಟೆಂಟ್ ಮಾಡ್ತಾ ಇರೋಕ್ಕಾಗಲ್ಲ. ಬಟ್ ವೆನ್ ಐ ಗೆಟ್ ದಿ ಟೈಮ್ ಅಲ್ವಾ, ಸೊ ನಾನು ದಿನ ಅಪ್ಲೋಡ್ ಮಾಡೋದು ಆ ಥರ ಮಾಡ್ತೀನಿ. ಇಲ್ಲ ಅಂದರೂ ನಾವು ವೀಕ್ಲಿ 3 times ಅಪ್ಲೋಡ್ ಮಾಡ್ತೀನಿ. ಸೊ ಈಗ December 23rd ಇವತ್ತು. ಸೊ ಈಗ ಇವೆಂಚುವಲಿ 1 week ಆಯಿತು ನಾನು ದಿನ ಅಪ್ಲೋಡ್ ಮಾಡ್ತಾ. ಐ ಹ್ಯಾವ್ ಸೀನ್ ದಿ ಡಿಫ್ರೆನ್ಸ್. ಏನು ಗೊತ್ತಾ, ದಿನ ಅಪ್ಲೋಡ್ ಮಾಡಿದ್ರೆ ನಿಮ್ಮ ಸಬ್ಸ್ಕ್ರೈಬರ್ಸ್ ಕೂಡ ಇನ್ಕ್ರೀಸ್ ಆಗ್ತಾರೆ. ನನ್ನದ್ರಲ್ಲೂ ಆಗಿದ್ದಾರೆ. ಈಗ 1 weekಲ್ಲಿ ನನಗೆ 10 members ಆಗಿದ್ದಾರೆ. ಅಂದರೆ ನಾನು ಇದನ್ನೇ ಫಸ್ಟಿಂದನೇ ಮಾಡಬೇಕಿತ್ತು ಅಂತ ಹೇಳಿ ನನಗೆ ಅನಿಸ್ತಾ ಇದೆ ಇವಾಗ. ನೀವು ಕೂಡ ಇದನ್ನೇ ಫಾಲೋ ಮಾಡಿ. ಆ್ಯಂಡ್ ಮತ್ತೇನು ಏನಾದ್ರು ಬಿಟ್ನಾ, ಪೇಮೆಂಟ್ ಮೆಥಡ್ ನಿಮಗೆ 3M ವ್ಯೂಸ್ ಆಗಬೇಕು, ಮಿಲಿಯನ್ ವ್ಯೂಸ್ ಆಗಬೇಕು, ಅವಾಗ ಪೇಮೆಂಟ್ ಮೆಥಡ್ ಓಪನ್ ಆಗುತ್ತೆ. ಆ್ಯಂಡ್ ಶಾರ್ಟ್ಸ್ ಕೂಡ ನೀವು ಅಪ್ಲೋಡ್ ಮಾಡಬೇಕು. ಆ್ಯಂಡ್ ಯೂಶ್ವಲ್ ಇದನ್ನು ಅಪ್ಲೋಡ್ ಮಾಡಬೇಕು, ಲಾಂಗ್ ವಿಡಿಯೋ. ಆ್ಯಂಡ್ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಕೆಲವರು ನೀವು ಅಬ್ಸರ್ವ್ ಮಾಡಿರ್ತೀರ, 20 minutes 30 minutes ಎಲ್ಲ ವ್ಲಾಗ್ ಇರುತ್ತೆ. ಹಿಯರ್ ಇಸ್ ಎ ಟ್ರಿಕ್. ಏನು ಗೊತ್ತಾ, ನೀವು 30 minutes ಎಲ್ಲ ವ್ಲಾಗ್ ಮಾಡಿದ್ರೆ ಮುಂದೆ ನಿಮಗೆ ಪೇಮೆಂಟ್ ಮೆಥಡ್ ಬರ್ತಾ ಇದೆ. ಯು ಥಿಂಕ್ ನೀವು ಎಷ್ಟು ಮಿನಿಟ್ ಮಾಡಿದ್ದೀರಾ, ಎಷ್ಟು ವ್ಯೂಸ್ ಆಗಿದೆ, ಇದ್ರ ಮೇಲೆ ನಿಮಗೆ ಅಮೌಂಟ್ ಬರುತ್ತೆ. ಫಾರ್ ದಟ್ ಪರ್ಪಸ್ ಯಾವತ್ತೂ ವ್ಲಾಗನ್ನು ಡೀಟೇಲ್ ಆಗಿ ಲಾಂಗ್ ಆಗಿ ಇಡೋಕ್ಕೆ ಟ್ರೈ ಮಾಡಿ. ದಿಸ್ ಮೇ ಬಿ ಹೆಲ್ಪ್ಫುಲ್. ನಾನು ಇವಾಗ ಮಾಡೋದಿದ್ರೆ ಆಲ್ಮೋಸ್ಟ್ 28 minutes ಲಾಂಗ್ ವೀಡಿಯೋಸ್ ಇರುತ್ತೆ. ವಾಟ್ ಎವರ್ ಯು ಡೂ ಅಲ್ವಾ, ಇವಾಗ ನಿಮ್ಗೆ ಅನಿಸುತ್ತೆ ನನ್ನ ಫ್ರೆಂಡ್ಸ್ ಎಲ್ಲ ನಂಗೆ ಟೀಸ್ ಮಾಡ್ತಾ ಇದ್ದಾರೆ, ಸೊ ವಾಟ್ ಎವರ್ ಐ ವಿಲ್ ಡೂ, ನನ್ನ ಹಿಂದಿಂದ ಮಾತಾಡ್ತಾರೆ. ಯಾರ್ಯಾರು ಹಿಂದಿಂದ ಮಾತಾಡ್ತಾರೆ ನೆಕ್ಸ್ಟ್ ಅವರೇ ನಿಮ್ಮ ಮುಂದೆ ನಿಂತು ನಿಮಗೆ ಶಪಾಶ್ ಹಾಕ್ತಾರೆ. ನೀವೆಲ್ಲ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬಾರ್ದು. ವೆನ್ ಯು ಆರ್ ಇನ್ ದಿ ಅಂದರೆ ಆ ಲೆವೆಲ್ಲಿಗೆ ಇದ್ದಾಗ, ಫ್ರಮ್ ದಿ ಸ್ಟಾರ್ಟಿಂಗ್ ಐ ಆಮ್ ಟೆಲ್ಲಿಂಗ್ ಯು. ಬಿಕಾಸ್ ನನಗೂ ನನ್ನ ಫಸ್ಟ್ ವಿಡಿಯೋ ನೋಡಿದ್ರೆ ನನಗೆ ನಗು ಬರುತ್ತೆ ಇವಾಗ. ದಿಸ್ ಇಸ್ ಇಟ್. ಮೇ ಬಿ ನಿಮಗಿದು ಹೆಲ್ಪ್ಫುಲ್ ಆಗಿದೆ ಅಂತ ಹೇಳಿ ಅನ್ಕೊತೀನಿ. ನಿಮ್ಗಿನ್ನೂ ಇನ್ಫಾರ್ಮೇಷನ್ ಬೇಕಿದ್ದರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್.
ಥ್ಯಾಂಕ್ ಯು. ನೆಕ್ಸ್ಟ್ ಟೈಮ್ ಎಲ್ಲ ಸೆಟಪ್ ಕ್ಲಿಯರಾಗಿ ಮಾಡ್ಕೊಂಡಿರ್ತೀನಿ. ಐ ಮೇಕ್ ಶೂರ್ ನಿಮಗೆ ಈಚ್ ಆ್ಯಂಡ್ ಎವ್ರಿಥಿಂಗ್ ಡೀಟೇಲ್ ಆಗಿ ಹೇಳ್ತೀನಿ. ಓಕೆ, ಸಿ ಯು ದೆನ್, ಬಾಯ್.